ಶಿವಯೋಗಿ ನಗರದ ಅಭಿವೃದ್ಧಿ ಮರೀಚಿಕೆ, ಮೂಲಭೂತ ಸೌಕರ್ಯಗಳಿಗಾಗಿ ಸ್ಥಳೀಯರ ಪರದಾಟ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶಿವಯೋಗಿ ನಗರದಲ್ಲಿ ಮೂಲಭೂತ ಸೌಕರ್ಯಗಳ ತೀವ್ರ ಅಭಾವ ಎದ್ದು ಕಾಣ್ತಾ ಇದ್ದು, ಸಾರ್ವಜನಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಪ್ರತಿನಿತ್ಯ ಜೀವ ಭಯದಲ್ಲೇ ಕಾಲ ಕಳೆಯುವಂತಾಗಿದೆ. ಈ ಕುರಿತು ಸ್ಥಳೀಯ ನಿವಾಸಿಗಳಿಂದ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಅಪಘಾತಗಳ ಭೀತಿ, ಸ್ಪೀಡ್ ಬ್ರೇಕರ್ ಅಳವಡಿಕೆಗೆ ಆಗ್ರಹ. ಶಿವಯೋಗಿ ನಗರದ ಮೂಲಕ ಹಾದು ಹೋಗಿರುವ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳು ಅತಿ ವೇಗವಾಗಿ ಸಂಚಾರ ಮಾಡ್ತವೆ. ಇಲ್ಲಿ ಮೋಟಗಿ ತೋಟ ಶಾಲೆ ಇದ್ದು ನಿತ್ಯ ನೂರಾರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಈ ರಸ್ತೆಯನ್ನ ದಾಟಬೇಕಿದೆ. ಆದ್ರೆ ಇಲ್ಲಿ ಯಾವುದೇ ವೇಗ ನಿಯಂತ್ರಕಗಳು ಅಂದ್ರೆ ಸ್ಪೀಡ್ ಬ್ರೇಕರ್ಗಳು ಇಲ್ಲದೆ ಇರುವುದರಿಂದ ಈಗಾಗಲೇ ಸಾಕಷ್ಟು ಅಪಘಾತಗಳು ಸಂಭವಿಸಿ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಶಾಲಾ ಮಕ್ಕಳ ಹಾಗೂ ಸಾರ್ವಜನಿಕರ ಜೀವ ರಕ್ಷಣೆಗಾಗಿ ತಕ್ಷಣವೇ ಈ ಸ್ಥಳದಲ್ಲಿ ರೋಡ್ ಬ್ರೇಕರ್ ಅಳವಡಿಸಬೇಕು ಎನ್ನುವಂತ ಒತ್ತಡ ಹೆಚ್ಚಾಗಿದೆ. ಇನ್ನು ಶಿವಯೋಗಿ ನಗರ ಹಾಗೂ ಸುತ್ತಮುತ್ತಲಿನ ಬಡ ಹಾಗೂ ಮಧ್ಯಮ ವರ್ಗದ ಮಕ್ಕಳ ಅನುಕೂಲಕ್ಕಾಗಿ ಪ್ರಸ್ತುತ ಇರುವ ಮೋಟಗಿ ತೋಟ ಶಾಲೆಯಲ್ಲಿ 9ನೇ ತರಗತಿ ಮತ್ತು 10ನೇ ತರಗತಿಗಳನ್ನು ಆರಂಭಿಸಬೇಕು ಎನ್ನುವುದು ಸ್ಥಳೀಯರ ಪ್ರಮುಖ ಬೇಡಿಕೆಯಾಗಿದೆ. ಇದರಿಂದ ಇಲ್ಲಿನ ಹೆಣ್ಣು ಮಕ್ಕಳು ಹಾಗೂ ದೂರದ ಶಾಲೆಗಳಿಗೆ ತೆರಳಲು ಕಷ್ಟಪಡುವ ವಿದ್ಯಾರ್ಥಿಗಳಿಗೆ ತಮ್ಮದೇ ಬಡಾವಣೆಯಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಅನುಕೂಲವಾಗಲಿದೆ. ಇನ್ನು ಈ ಬಡಾವಣೆಯಲ್ಲಿ ಸೂಕ್ತ ರಸ್ತೆಗಳು ಹಾಗೂ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ವಾತಾವರಣ ನಿರ್ಮಾಣವಾಗಿದೆ. ಚರಂಡಿಯ ಒಂದು ರಸ್ತೆಯ ಒಂದು ಬದಿಯಲ್ಲಿ ಮಾತ್ರ ನಿರ್ಮಿಸಲಾಗಿತ್ತು. ಎರಡೂ ಬದಿಗಳಲ್ಲಿ ಶಾಶ್ವತ ಚರಂಡಿ ಇಲ್ಲದೆ ಇರುವುದರಿಂದ ಚರಂಡಿ ನೀರು ರಸ್ತೆಯ ಮೇಲೆಯೇ ಹರಿತಾ ಇದೆ. ಇಡೀ ರಸ್ತೆ ಗಲೀಜಿನಿಂದ ಕೂಡಿ ದುರ್ನಾತ ಬೀರ್ತಾ ಇದೆ. ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ಇದರೊಂದಿಗೆ ಬಡಾವಣೆಯ ಹಲವು ಭಾಗಗಳಲ್ಲಿ ಬೀದಿ ದೀಪಗಳಿಲ್ಲದೆ ಕತ್ತಲು ಆವರಿಸಿದ್ದು ರಾತ್ರಿ ವೇಳೆ ಸಂಚಾರ ಮಾಡಲು ಸಾರ್ವಜನಿಕರು ಪರದಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸ್ಥಳೀಯ ಮೈಬೂಬ್ ಭಗವಾನ್ ಹಾಗೂ ಇರ್ಷಾದ್ ಮುಖೇರಿಯವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ್ರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳ ವೇಗಕ್ಕೆ ಮಿತಿ ಇಲ್ಲದೆ ನಿರಂತರ ಅಪಘಾತಗಳು ಸಂಭವಿಸ್ತಾ ಇವೆ. ಶಾಲಾ ಮಕ್ಕಳ ಹಿತದೃಷ್ಟಿಯಿಂದ ಇಲ್ಲಿ ಸ್ಪೀಡ್ ಬ್ರೇಕರ್ ಅಳವಡಿಸಬೇಕು. ಜೊತೆಗೆ ಮೋಟಗಿ ತೋಟ ಶಾಲೆಯಲ್ಲಿ 9 ಮತ್ತು 10ನೇ ತರಗತಿಗಳನ್ನು ಆರಂಭಿಸಬೇಕು. ರಸ್ತೆಯ ಎರಡೂ ಬದಿಗಳಲ್ಲಿ ಚರಂಡಿ ನಿರ್ಮಿಸಿ ನೈರ್ಮಲ್ಯವನ್ನು ಕಾಪಾಡಬೇಕು ಹಾಗೂ ಎಲ್ಲಾ ಭಾಗಗಳಲ್ಲಿ ಬೀದಿ ದೀಪಗಳ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಸಂಬಂಧಪಟ್ಟ ತಾಲೂಕು ಆಡಳಿತ ಹಾಗೂ ಜನಪ್ರತಿನಿಧಿಗಳು ಸರ್ಕಾರವು ತಕ್ಷಣವೇ ಎಚ್ಚೆತ್ತುಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಈ ಶಿವಯೋಗಿ ನಗರದ ಎಲ್ಲಾ ಮೂಲಭೂತ ಸಮಸ್ಯೆಗಳನ್ನ ಶೀಘ್ರವಾಗಿ ಬಗೆಹರಿಸುತ್ತವೆಯಾ ಅಥವಾ ಸಮಸ್ಯೆಗಳನ್ನ ಹಾಗೆಯೇ ಮುಂದುವರಿಸುತ್ತವೆಯಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ಮಹೇಶ್ ಶರ್ಮಾ, ಅಥಣಿ. ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದ್ದಾರೆ? ಇಲ್ಲಿ ಟ್ರಾಫಿಕ್ ಆನ್ ರೋಡ್ ಇರೋದ್ರಿಂದ ಸಮಸ್ಯೆ ಭಾಳ ಆಗ್ಲಾತೈತಿ. ಆಕ್ಸಿಡೆಂಟ್ ಭಾಳ ಆಗ್ತಾವು. ಮತ್ತು ಭಾಳ ಸ್ಪೀಡ್ ಡೌನ್ ಐತಿ. ಭಾಳ ಸ್ಪೀಡ್ ಗಾಡಿ ಬರ್ತಾವು. ರೋಡ್ ಬ್ರೇಕ್ ಹಾಕಿದ್ರೆ ಭಾಳ ಚಲೋ ಆಗ್ತೈತಿ. ಮತ್ತು ಅಧಿಕಾರಿಗಳು ಕೇಳೋಣ ಹಾವೇ ಐತಿ, ರೋಡ್ ಬ್ರೇಕ್ ಹಾಕ್ಲಾಕ ಬರಂಗಿಲ್ಲ ಕಾರು. ಮತ್ತು ಈಗ ಐದು ಕ್ರಾಸ್ ಐತಿ, ಹೊನವಾಡಕ್ಕೆ ಐತಿ, ತೊರವಿ ಐತಿ, ಟಿಕೋಟ ಐತಿ, ಸಿದ್ದೇಶ್ವರ ಗುಡಿ ಈ ಕಡೆ ಟರ್ನ್ದಾಗ ಅದಾವು. ಅದು ಹಾವೇ ಅಲ್ಲನ, ಇದು ಒಂದು ಹಾವೇ ಐತೆ. ಇಲ್ಲಿ 100 ಫುಟ್ ಮತ್ತೆ ಆಲ್ರೆಡಿ ನಮಗೆ ಕಣ್ಣು ಅಧಿಕಾರಿಗಳು ನಮಗೆ ಬೇರೆನ ಹೇಳ್ತಾರು. ಇದಕ್ಕೆ ರೋಡ್ ಬ್ರೇಕ್ ಹಾಕ್ಲಾಕ ಬರ್ಬೇಕು. ಜೀವ ಹೆಚ್ಚಿದ್ದು ಇದನ್ನ ಹೆಚ್ಚಿದ್ದು. ಮತ್ತೆ ಆಲ್ರೆಡಿ ಸರ ಇಲ್ಲಿ ಒಂದು ಭಾಳ ಆಕ್ಸಿಡೆಂಟ್ ಆಗ್ತಾವು. ಮತ್ತು ಸ್ಕೂಲ್ ಐತಿ. LKG ಹಿಡ್ಕೊಂಡು 10th ತನಕ ಸ್ಕೂಲ್ ಐತಿ. ಊಟ ತಕ್ಕೊಳತ್ತಿಲ್ವ, ರೋಡ್ ಬ್ರೇಕ್ ಹಾಕ್ಲಾಕ್ಸಲಾಗ್ತಿದೆ. ಸಣ್ಣ ಮಕ್ಕಳಿಗೆ ಏನಾರ ಆಯ್ತಂದ್ರೆ ಇದಕ್ಕೆ ಜವಾಬ್ದಾರಿ ಯಾರು ತಗೊಳ್ಳೋರು ಸರ್? ಬರೀ ಸಾಯ್ತಾ ಉಳಿದು ಟ್ಯಾಕ್ಟರ್ ಟ್ಯಾಕ್ಟರ್ ರೋಡ ಬಿಟ್ಟು ಮ್ಯಾಗ ಬಂದಿತ್ತು. ಕಬ್ಬಿನ ಟ್ಯಾಕ್ಟರ್ದವ್ರು ಎಷ್ಟು ಸ್ಪೀಡ್ ಬರ್ತಾರು, ಕಬ್ಬಿನ ಟ್ಯಾಕ್ಟರ್ದವ್ರು ರೂಲ್ಸ್ ಅನ್ನೋದು ಇಲ್ಲ. ರೈತರು ಹೇಳಿ ಮಾಡ್ತಾರು, ಅದಕ್ಕೆ ಬೇಕಾಬಿಟ್ಟು ಹೊಡಿತಾರೆ ಗಾಡಿ. ಸರ್ ಆಲ್ರೆಡಿ ಇದೆಲ್ಲ ಕಬ್ಬಿನ ಟ್ಯಾಕ್ಟರ್ದವ್ರಿಗೆ ಜಿಲ್ಲಾಧಿಕಾರಿಗಳು ಒಂದು ರೂಲ್ಸ್ ಮಾಡಬೇಕು. ಕಬ್ಬಿನ ಟ್ಯಾಕ್ಟರ್ ಟೇಪ್ ಬಂದ್ ಮಾಡಬೇಕು, ಇಷ್ಟ ಕಬ್ಬ ಹೇರ್ಬೇಕಂತೇಳಿ ಒಂದು ರೂಲ್ಸ್ ಮಾಡಬೇಕು. ಮತ್ತು ಸ್ಪೀಡ್ ಲಿಮಿಟೆಡ್ ಇಲ್ಲದ ನಾವು ರೈತರ ಎಲ್ಲರೂ ರೈತರ ಯಾರನ್ನ ಇದನ್ನು ಮಾಡೋದ್ರಾಗಿಲ್ಲ. ಎಲ್ಲರಿಗೆ ಅನುಕೂಲ ಆಗುವಾಗ ಸರ್. ನಮಗೆ ಮೇನ್ ಅಂದ್ರೆ ಇಲ್ಲಿ ಕಾರಣ ಅಂದ್ರೆ ನಮಗೆ ರೋಡ್ ಬ್ರೇಕ್ ಆಗ್ಬೇಕು ಸರ್. ಸಣ್ಣ ಮಕ್ಕಳು ಅದಾವ್ರಿ ಶಾಲ್ಯಾಗ ಆಟ ಬಿಟ್ಟಾಗ ಮಾಡಿದಾಗ ರೋಡ್ ಬ್ರೇಕ್ ಸರ್ ಅಲ್ಲೊಂದು ಬಿಡ್ಬೇಕ್ರಿ, ಇನ್ನೊಂದು ರೋಡ್ ಬ್ರೇಕ್ ಆಗ್ಬೇಕು ಸರ್. ನೀವು ಆದ್ರೆ ನೀವು ರೋಡ್ ನೋಡ್ರಿ, ಆದ್ರೆ ರೋಡ್ ಗಾಡಿ ಎಷ್ಟು ಸ್ಪೀಡ್ ಬರ್ತಾವ ಆ ಕಡೆ ಆದ್ರೆ ಕ್ಯಾಮ್ರಾ ಸರ್ ಹೊಡೆದು ತೋರಿಸ್ರಿ ಅವ್ರಿಗೆ ಹೆಂಗೆ ಬರ್ತಾವ ನೋಡಿ ಸರ್. ನೀವು ನೋಡ್ರಿ ಬರ್ತಾವ್ರಿ ಸರ್ ಗಾಡಿಗಳು.
ಮತ್ತು ಇದು ಗಾಡಿ ಅಂದ್ರೆ ಬತ್ತಂದ್ರೆ ಏನು ಈಗ ಡಿವೈಡರ್ ಐತಿ ಇಲ್ಲಿ ಈಗ ರೋಡ್ ಬ್ರೇಕ್ ಬೇಕು ಅದಟ್ಟು ಬೇಗ ರೋಡ್ ಬ್ರೇಕ್ ಮಾಡಿದ್ರೆ ಭಾಳ ಚಲೋ ಅದ ಸ್ಕೂಲ್ದವ್ರ ಪೂರಾ ಇದನ್ನ ಹೈವೇದವ್ರ ಸ್ಕೂಲ್ ಮುಂದೆ ಗಿರ್ಲ್ ಹಾಕ್ಲಿಲ್ಲ ಇವೆಲ್ಲ ರೋಡ್ ಮ್ಯಾಗ ಹುಡುಗರು ಹೋಗ್ತಾವು ರೋಡ್ದವ್ರ ಇಟ್ಟು ಬೇಕಾಬಿಟ್ಟು ಕೆಲಸ ಮಾಡಿ ಹೋಗ್ಯಾರು ಸರ್ವಿಸ್ ರೋಡ್ ಕೊಟ್ಟು ಟಚ್ ಕೊಟ್ಟಿಲ್ಲ ಕೆಟ್ಟ ಹಾಳು ಐತಿ ಗಾಡಿ ನಿದ್ರಂಗಿಲ್ಲ ಸ್ಲಿಪ್ ಆಗಿ ಹೋಗಿ ಬಿಡ್ತದೆ ಅದ್ರ ಬಡ್ಯಾಗ ತಮ್ಮ ಹೆಸರು ರೀ ಮೈಬೂಬ್ ಭಗವಾನ್ ಸರ ಇಲ್ಲಿ ಏನು ನಡೆದಿದ್ರಿ ಈಗ ಏನಾಗ್ಲತ್ತೈತ್ರಿ ನಿಮ್ಮ ಸಮಸ್ಯೆ ಸರ್ ನಾವು ಶಿವಗಿ ನಗರದ ಹತ್ತಿರದಿಂದ ಮಾತಾಡೋದ್ರಿ ಹಾಂ ರೀ ಇಲ್ಲ ಬಿಜಾಪುರ ರೋಡ್ ಹತ್ತಿರ ಟು ಬಿಜಾಪುರ ಹೈವೇ ಇತ್ರಲ್ಲ ಇದು ಹಾಂ ರೀ ಇದು ಹೈವೇದಿಂದ ಭಾಳ ಸ್ಪೀಡ್ದಿಂದ ಗಾಡಿಗಳು ಬರ್ತಾರೆ ಆ ಕಡೆಯಿಂದ ಹಾಂ ರೀ ಆ ಕಡೆದಿಂದ ಗಾಡಿ ಸ್ಪೀಡ್ದಿಂದ ಬರೋ ಕಾರಣ ಇಲ್ಲಿ ಒಂದು ಟರ್ನ್ ಐತಿ ಟರ್ನ್ ಪಾಯಿಂಟ್ ಐತಿ ಹಾಂ ರೀ ಈ ರೋಡ್ ಈ ಕಡೆ ನಮ್ಮ ಶಿವಗಿ ನಗರಕ್ಕೆ ಹೋಗೈತಿ ಸರ್ ಹಾಂ ರೀ ಮತ್ತು ರೀ ಇಲ್ಲಿ ರೋಡ್ ಬ್ರೇಕ್ ಆಗಿತ್ತು ಸರ್ ಹಾಂ ರೀ ಭಾಳ ಸ್ಪೀಡ್ದಿಂದ ಗಾಡಿಗಳು ಬರ್ತಾವ್ರಿ ಟರ್ನ್ ಮಾಡಿದಾಗ ಏನೈತಿ ಟರ್ನ್ ಇದ್ದಿಂದ ಒಂದು 2-3 ಆಕ್ಸಿಡೆಂಟ್ ಆಗ್ಯಾವ್ರಿ ಹಾಂ ರೀ ಸ್ವಂತ ನನ್ನ ಮಗಳದ ಆಕ್ಸಿಡೆಂಟ್ ಆಗಿತ್ತು ರೀ ಹಾಂ ರೀ ಸರ್ ಒಂದು 15-20 ದಿವಸ ಅಡ್ಮಿಟ್ ಮಿಲಿದ್ದಾಗ ಮತ್ತು ಇಲ್ಲಿ ಬಂದು ವಿಡಿಯೋ ಮಾಡೋ ಕಾರಣ ಏನು ಸರ್ ಹಾಂ ಈ ಥರದ ಈ ರೋಡ್ದವ್ರ ಕಡೆ ಲಕ್ಷ ಕೊಡ್ಬೇಕು ರೋಡ್ ಬ್ರೇಕ್ ಒಂದು ಇಲ್ಲೊಂದ್ರಿ ಅಲ್ಲೊಂದ್ರಿ ಸಾಲಿ ಮುಂದೆ ಒಂದ್ರಿ ಅಂದ್ರೆ ಸಾಲಿ ಹುಡುಗರು ಸಾಲಿ ಬಿಟ್ಟು ರೋಡ್ನಾಗ ಬರ್ತಾರೆ ಹಾಂ ರೀ ಎಕ್ದಮ್ ಸ್ಪೀಡ್ ಬರ್ತಿರ್ತಾವೆ ಗಾಡಿಗಳು ರೀ ಅವು ಹಂಗಾಗಿ ಆಕ್ಸಿಡೆಂಟ್ ಆಗ್ಲತ್ತಾರ ಸರ್ ಅದ್ರ ಸಂಬಂಧ ರೋಡ್ ಬ್ರೇಕ್ ಹತ್ರ ಮಾಡ್ಬೇಕ್ರಿ ಮತ್ತು ಶಿವಗಿ ನಗರ ಹೋಗ್ಲಾಕ ಒಂದು ಹಾದಿ ಬೇಕ್ರಿ ಹಾಂ ಇದು CC ರೋಡ್ ಮಾಡ್ಬೇಕ್ರಿ ಈಗ ನೋಡ್ರಿ ಎಲ್ಲ ಸರ್ ಎಲ್ಲ ಕಿತ್ತು ಕಿಸಿಂದ ಎಲ್ಲ ಹುಲಸ್ ಆಗಿತ್ತು ಪೂರ ಈಗ ಸ್ವಚ್ಛತೆ ಮಾಡಂತ ಹೇಳ್ತಾರೆ ಎಲ್ಲ ಸ್ವಲ್ಪ ಎಲ್ಲ ರೋಡ್ ಎಲ್ಲ ಪಾಸ್ ಮಾಡ್ರ ಮತ್ತು ನೀರೆಲ್ಲ ಗಟಾರ್ ನೀರೆಲ್ಲ ರೋಡ್ ಮ್ಯಾಗ ಬರ್ತಾರೆ ಗಟ್ರದಾಗ ಬರಂಗಿಲ್ಲನ್ರಿ ನೀರದು ಗಟಾರ್ ಒಂದು ಸೈಡ್ ಮಾಡ್ಯಾರ್ರಿ ಒಂದು ಸೈಡ್ ಮಾಡಿಲ್ರಿ ಸರ್ ಮತ್ತು ಗಟಾರ್ ದೊಡ್ಡ ಗಟಾರ್ ತಂದು ಜೋಡ್ಸಾರ ಒಂದು ಗಟಾರ ಅನ್ನೈತಿ ಒಂದು ಸೈಡ್ ಗಟಾರ್ ಆಗಿಲ್ರಿ ಅವು ನೀರು ಏನೈತಿ ರೋಡ್ ಮ್ಯಾಗ ಬರ್ತಾರೆ ಅದ್ರ ಸಂಬಂಧ ಏನೈತಿ ಜರ ರೋಡ್ ಬಗ್ಗೆ ಮತ್ತು ಶಿವಗಿ ನಗರ ಬಗ್ಗೆ ಮತ್ತು ರೋಡ್ ಬ್ರೇಕ್ ಬಗ್ಗೆ ಜರ ಶಿವಗಿ ನಗರ ಕಡೆ ಜರ ಲಕ್ಷ ಕೊಟ್ಟರೆ ಅಂದ್ರೆ ಭಾಳ ಚಲೋ ಆಗೈತೆ ಸರ್ ನೀವು ಪಂಚಾಯತಿ ಅವ್ರಿಗೆ ಅದು ಯಾರಿಗೆ ಹೇಳಿಲ್ಲನ್ರಿ ಪಂಚಾಯತ್ರವ್ರಿಗೆ ಹೇಳಿದ್ರು ಸರ ನೋಟಿಸ್ ಕೊಟ್ಟಾರ ಇವ್ರ ಮತ್ತು ಅದ್ರ ಸಂಬಂಧ ಏನೈತಿ ಅವ್ರು ಒಟ್ಟಾಗಿ ಕಡೆ ಲಕ್ಷ ಕೊಟ್ಟಿಲ್ರಿ ಜರ ಆದಷ್ಟು ಬೇಗ ನೀವು ಆ ರೋಡ್ ಬ್ರೇಕ್ ಮಾಡ್ರೆ ಭಾಳ ಚಲೋ ಆಗುತ್ತೆ ಬರ್ದ್ನಾರ ತಕೊಂಡ್ರಿ MRP रेट रहता है उसके ऊपर रेट रहता है उसके ऊपर हाँ सब का पूरा ನಮಗೆ ಹೇಳ್ತಪ್ಪ ಹಂಗೆ ಬೇರೆ ಕೇಳ್ರಿ ನನಗೆ ನೀ 10 ಸಲ ವಿಡಿಯೋ ಮಾಡ್ತಾ ಹೇಳಿ ಚಕ್ಕ ಮತ್ತೆ ಎಲ್ಲಿ ನಿಂತೈತೆ ಇವೆಲ್ಲ ಎಲ್ಲಿ ನಿಂತೈತೆ ಗೊತ್ತಾಗುತ್ತೆ ಒಂದು ಐತಿ